ರಾಜ್ಯದಲ್ಲಿ ಈಗ ಡೆಂಗ್ಯೂ ಪ್ರಕರಣಗಳು ಕೂಡ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಕೂಡ ಮೈಸೂರು ಮತ್ತೆ ಹಾವೇರಿಯಲ್ಲಿ ಜಾಸ್ತಿ ಪ್ರಕರಣಗಳು ದಾಖಲಾಗ್ತಾ ಇರುವಂತದ್ದು ರಿಪೋರ್ಟ್ ಆಗ್ತಾ ಇದೆ. ಹಾವೇರಿ ಆಸ್ಪತ್ರೆಯಾದ್ಯಂತ ಸುಮಾರು 389 ಡೆಂಗ್ಯೂ ಪ್ರಕರಣಗಳು ದಾಖಲಾಗಿವೆ. ಹಾವೇರಿಯಲ್ಲಿ ಡೆಂಗ್ಯೂಗೆ 2 ಬಲಿಯಾಗಿರುವಂತಹ ಶಂಕೆ ಕೂಡ ವ್ಯಕ್ತವಾಗಿದೆ. 12 ಡೆಂಗ್ಯೂ ಸೋಂಕಿತರಿಗೆ ವಿವಿಧ ಆಸ್ಪತ್ರೆಗಳಲ್ಲಿ ಈಗಾಗಲೇ ಚಿಕಿತ್ಸೆ ಮುಂದುವರೆದಿದೆ. ಸುಮಾರು 375 ಜನ ಡೆಂಗ್ಯೂ ಸೋಂಕಿನಿಂದ ಗುಣಮುಖರಾಗಿ ವಾಪಸ್ಸಾಗಿದ್ದಾರೆ, ಅವ್ರ ಮನೆಗಳಿಗೆ ತೆರಳಿದ್ದಾರೆ. ಇನ್ನು ಮೈಸೂರಿನಲ್ಲೂ ಕೂಡ ಆರೋಗ್ಯ ಇಲಾಖೆಯಿಂದ ಜಾಗೃತಿ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ. ಅಲ್ಲಲ್ಲಿ ನೀರು ನಿಲ್ಲದಂತೆ ನೋಡ್ಕೊಳ್ಳಿ, ಯಾಕಂದ್ರೆ ಶುಭ್ರವಾದಂತಹ ನೀರಿನಲ್ಲೇನೆ ಈ ಡೆಂಗ್ಯೂ ಸೊಳ್ಳೆಗಳು ಬ್ರೀಡ್ ಆಗೋದ್ರಿಂದಾಗಿ ಎಲ್ಲೂ ಕೂಡ ನೀರು ನಿಲ್ಲದೆ ಇರೋ ರೀತಿಯಲ್ಲಿ ನೋಡ್ಕೊಳ್ಳಿ ಅನ್ನೋದ್ರ ಬಗ್ಗೆ ಜಾಗೃತಿಯನ್ನ ಕೂಡ ಮೂಡಿಸಲಾಗ್ತಾ ಇದೆ. ಇನ್ನು ಹಾವೇರಿಯಲ್ಲಿ ಹೆಚ್ಚಾಗಿರುವಂತಹ ಡೆಂಗ್ಯೂ ಪ್ರಕರಣಗಳು ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ ನಮ್ಮ ಪ್ರತಿನಿಧಿ ಅಣ್ಣಪ್ಪ ಬಾರ್ಕಿಯಿಂದ. ಅಣ್ಣಪ್ಪ, ಈಗ ಡೆಂಗ್ಯೂ ಪ್ರಕರಣಗಳು ಜಾಸ್ತಿ ಆಗಿರೋದ್ರ ಬಗ್ಗೆ ಯಾವ ರೀತಿಯಾಗಿ ಕ್ರಮಗಳನ್ನ ಕೈಗೊಳ್ತಾ ಇದ್ದಾರೆ? ಈಗ ಜಿಲ್ಲಾಡಳಿತದಿಂದ ಯಾವ ರೀತಿ ವ್ಯವಸ್ಥೆಗಳನ್ನ ಮಾಡಿದ್ದಾರೆ? ಈಗ ಸದ್ಯಕ್ಕೆ ಅವರಿಗೆ ಟ್ರೀಟ್ಮೆಂಟು ಇದೆಲ್ಲವೂ ಕೂಡ ಹೇಗೆ ಸಾಗ್ತಾ ಇದೆ? ಮಾಹಿತಿ ಏನಿದೆ? ಶಿವರಾಮ್ ಎರೆಹುಳ ಗೊಬ್ಬರ ಬಿಸ್ನೆಸ್ ಮಾಡಿ ತಿಂಗಳಿಗೆ 2.5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಬಹುಶಃ ಲೈನ್ ಕನೆಕ್ಟ್ ಆಗ್ತಾ ಇಲ್ಲ ಅನ್ಸುತ್ತೆ. ಎನಿವೆ, ಹಾವೇರಿ ಮತ್ತು ಮೈಸೂರಿನಲ್ಲಿ ಹೆಚ್ಚಾಗಿ ಕಂಡುಬರ್ತಾ ಇರುವಂಥದ್ದು. ಇನ್ಫ್ಯಾಕ್ಟ್ ಚಿಕ್ಕಮಗಳೂರಿನಲ್ಲೂ ಕೂಡ ಹೆಚ್ಚಿನ ಒಂದು ಡೆಂಗ್ಯೂ ಪ್ರಕರಣಗಳಿವೆ ಅನ್ನುವಂಥದ್ರ ಬಗ್ಗೆ ಮೊನ್ನೆ ಕೂಡ ವರದಿಯಾಗಿತ್ತು. ಹೀಗೆ ರಾಜ್ಯಾದ್ಯಂತ ಹೆಚ್ಚಿನ ಡೆಂಗ್ಯೂ ಪ್ರಕರಣಗಳು ದಾಖಲಾಗ್ತಾ ಇರುವಂಥದ್ದನ್ನ ನೋಡ್ತಾ ಇದ್ದೀವಿ. ಡೀಟೇಲ್ಸ್ ನಾವು ಪ್ರತಿನಿಧಿ ಅಣ್ಣಪ್ಪ ಬಾರ್ಕಿ ನೀಡ್ತಾರೆ. ಅಣ್ಣಪ್ಪ, ನಾನು ಕೇಳ್ತಾ ಇದ್ದೆ, ಈಗ ಹಾವೇರಿಯಲ್ಲಿ ಹೇಗಿದೆ ಪರಿಸ್ಥಿತಿ? ಜಿಲ್ಲಾಡಳಿತ ಏನೇನೆಲ್ಲ ವ್ಯವಸ್ಥೆಗಳನ್ನ ಮಾಡ್ತಾ ಇದೆ ಈಗ ಹಾವೇರಿಯಲ್ಲಿ ಡೆಂಗ್ಯೂ ನಿಯಂತ್ರಣಕ್ಕೆ? ಹಾಗೆ ಟ್ರೀಟ್ಮೆಂಟ್ಸ್ ಎಲ್ಲ ಹೇಗೆ ನಡೀತಾ ಇದೆ ಈಗ ಅಲ್ಲಿ? ರೆಹಮಾನ್, ಮಹಾಮಾರಿ ಡೆಂಗ್ಯೂ ಜನಸಾಮಾನ್ಯರ ಜೀವ ಹಿಂಡ್ತಾ ಇದೆ ಹಾವೇರಿಯಲ್ಲಿ. ಹಾವೇರಿ ಜಿಲ್ಲೆಯಾದ್ಯಂತ ಜನವರಿ 1ರಿಂದ ಇಲ್ಲಿವರೆಗೂ 389 ಪ್ರಕರಣಗಳು ಪತ್ತೆಯಾಗಿರುವಂಥದ್ದು. ಇದರಲ್ಲಿ 375 ರಿಕವರಿ ಆಗಿರುವಂಥದ್ದು. ಆದರೆ ಕೇವಲ 12 ಕೇಸ್ಗಳು ಮಾತ್ರ ಪ್ರೆಸೆಂಟ್ ಆಕ್ಟಿವ್ ಆಗಿದ್ದಾವೆ. ಇವು ಕೂಡ ದಾವಣಗೆರೆ, ಹಾವೇರಿ ಮತ್ತು ಹುಬ್ಬಳ್ಳಿ, ಹಾನಗಲ್ನಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾವೆ ಅನ್ನುವಂಥ ಮಾಹಿತಿಯನ್ನ DHO ಹೇಳಿರುವಂಥದ್ದು. ಆದರೆ ಹಾವೇರಿಯಲ್ಲಿ ಏನು ಮಹಾಮಾರಿ ಡೆಂಗು ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಕೇವಲ 26 ಕೇಸ್ಗಳು ಕಳೆದ ವರ್ಷ ಪತ್ತೆಯಾಗಿತ್ತು. ಆದ್ರೆ ಈ ವರ್ಷ 300ರ ಗಡಿ ದಾಟಿದೆ. ಜೊತೆಗೆ ಇಲ್ಲಿವರೆಗೂ ಸ್ಯಾಂಪಲ್ ಅನ್ನ 2310 ಸ್ಯಾಂಪಲ್ಗಳನ್ನ ತೆಗೆದುಕೊಂಡಿರುವಂತದ್ದು ಜಿಲ್ಲಾಡಳಿತ. ಇದಕ್ಕೆ ಬೇಕಾದಂತ ಏನು ಜಾಗೃತಿಯನ್ನು ಕೂಡ ಜಿಲ್ಲಾಡಳಿತ ಮೂಡಿಸ್ತಾ ಇರುವಂತದ್ದು. ಯಾಕಂದ್ರೆ ಬರಗಾಲ ಇರುವ ಹಿನ್ನೆಲೆಯಲ್ಲಿ ಟಬ್ಗಳಲ್ಲಿ ನೀರನ್ನ ಸಂಗ್ರಹಣೆ ಮಾಡ್ತಾ ಇದ್ದಾರೆ. ಹೀಗಾಗಿ ಸ್ವಚ್ಛವಾದ ನೀರಿನಲ್ಲೇ ಈ ಡೆಂಗು ಸೊಳ್ಳೆ ಉತ್ಪತ್ತಿ ಆಗೋದು ಅನ್ನುವಂತ ನಿಟ್ಟಿನಲ್ಲಿ ಎಲ್ಲೂ ನೀರನ್ನ ಟಬ್ನಲ್ಲಿ ಹಾಕಿಡಬೇಡಿ ಅನ್ನುವಂತ ನಿಟ್ಟಿನಲ್ಲಿ ಜಾಗೃತಿಯನ್ನ ಮೂಡ್ತಾ ಇರುವಂತದ್ದು. ಜೊತೆಗೆ ಫಾಗಿಂಗ್ ಕೂಡ ನಿತ್ಯ ಎಲ್ಲೆಲ್ಲಿ ಏನು ಗಲೀಜಿರುತ್ತೆ, ಜೊತೆಗೆ ಏನು ಗಿಡಗಂಟೆಗಳೆಲ್ಲ ಬೆಳೆದಿರ್ತಾವೆ ಅಲ್ಲಿ ಸೊಳ್ಳೆ ಉತ್ಪತ್ತಿ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಫಾಗಿಂಗ್ ಕೂಡ ಮಾಡ್ತಾ ಇರುವಂಥದ್ದು. ಒಟ್ಟಾರೆ ಹಾವೇರಿಯಲ್ಲಿ ಜಿಲ್ಲೆಯಲ್ಲಿ ಈ ವರ್ಷ ಡೆಂಗ್ಯೂ ಕೇಸ್ಗಳು ಪತ್ತೆ ಆಗಿದೆ. ಇದರಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿತ್ತು ಏನಂದ್ರೆ ರೆಹಮಾನ್, ಮಕ್ಕಳಲ್ಲಿ ಹೆಚ್ಚಿಗೆ ಪತ್ತೆ ಆಗ್ತಾ ಇದೆ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು. ಸೂಕ್ತ ಏನು ಭದ್ರತೆ ಇದನ್ನು ಕೂಡ ಮಾಡ್ಕೊಂಡಿದ್ದಾರೆ ರೆಹಮಾನ್. ಓಕೆ, ಥ್ಯಾಂಕ್ ಯು ಅಣ್ಣಪ್ಪ. ಬಹಳ ಹುಷಾರಾಗಿರಿ. ಡೆಂಗಿ ಪ್ರಕರಣಗಳು ತುಂಬ ಜಾಸ್ತಿ ಆಗ್ತಾ ಇವೆ. ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿರ್ಬೋದು, ಎಲ್ಲಿ ನೋಡಿದ್ರೂ ಸೊಳ್ಳೆಗಳು. ನೀವು ಯಾವ ರಿಪೆಲೆಂಟ್ ಹಾಕಿದ್ರೂ ಕೂಡ ಸೊಳ್ಳೆಗಳು ಹೋಗಲ್ಲ ನೋಡಿ. 389 ಕೇಸ್ಗಳು ಹಾವೇರಿ ಜಿಲ್ಲೆಯಲ್ಲಿ, ಬರೀ ಒಂದೇ ಜಿಲ್ಲೆಯಲ್ಲಿ. ಈಗಾಗಲೇ 2 ಸಾವನ್ನಪ್ಪಿದ್ದಾರೆ ಅನ್ನುವಂಥ ಶಂಕೆ ಕೂಡ ಇದೆ. ಜನವರಿಯಿಂದ ಇದುವರೆಗೆ 2310 ಜನರಿಗೆ ಡೆಂಗಿ ಪಾಸಿಟಿವ್ ಆಗಿದೆ. ಇನ್ನು ಪರೀಕ್ಷೆಗೊಳಪಟ್ಟಂಥವರ ಪೈಕಿ 399 ಜನಕ್ಕೆ ಡೆಂಗಿ ಪಾಸಿಟಿವ್ ಇದೆ. 375 ಜನ ಗುಣಮುಖರಾಗಿ ಮನೆಗೆ ಹೋಗಿದ್ದಾರಂತೆ. ಇನ್ನು 12 ಡೆಂಗಿ ಪೀಡಿತರು ಹಾವೇರಿ ಜಿಲ್ಲಾಸ್ಪತ್ರೆ, ಹಾನಗಲ್ ಆಸ್ಪತ್ರೆ, ಹುಬ್ಬಳ್ಳಿ, ದಾವಣಗೆರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಅಂದರೆ ಡೆಂಗಿ ಪ್ರಕರಣಗಳು ಜಾಸ್ತಿ ಆಗ್ತಾ ಇವೆ. 389 ಜನರಿಗೆ ಈಗಾಗಲೇ ದೃಢಪಟ್ಟಿದೆ. ಸ್ವಲ್ಪ ಹುಷಾರಾಗಿರಬೇಕು. ಇಲ್ಲಿ ತನಕ ಜನವರಿಯಿಂದ ಇಲ್ಲಿ ತನಕ 5 ತಿಂಗಳಲ್ಲಿ 2310 ಜನರಿಗೆ ಡೆಂಗಿ ಪಾಸಿಟಿವ್ ಆಗಿದೆ. ಒಂಥರ ಹೆಂಗೆ ಅಂದರೆ ವಿಪರೀತ ಜಾಯಿಂಟ್ ಪೇನ್ ಬರುತ್ತೆ, ಜ್ವರ ಬರುತ್ತೆ, ಕೆಟ್ಟ ಚಳಿ ಬರುತ್ತೆ. ಡೆಂಗಿ ಎಷ್ಟರ ಮಟ್ಟಿಗೆ ಅಂತಂದರೆ ನಿಮ್ಮನ್ನು ಅಲುಗಾಡಿಸ್ಬಿಡುತ್ತೆ ಒಂದು ಲೆಕ್ಕದಲ್ಲಿ. ಸ್ವಲ್ಪ ಹುಷಾರಾಗಿರಬೇಕು. ಏನಾದರೂ ಈ ಮೊದಲೇ ಸಮಸ್ಯೆಗಳಿರುವಂಥವ್ರಿಗೆ ಏನಾದರೂ ಡೆಂಗಿ ಗಿಂಗಿ ಬಂತು, ಅದು ತೀವ್ರ ಮಟ್ಟಕ್ಕೆ ಹೋಯಿತು ಅಂತಂದರೆ ಎಡವಟ್ಟುಗಳಾಗ್ಬಿಡ್ತವೆ. ಪ್ಲೇಟ್ಲೆಟ್ಸ್ ಸಂಖ್ಯೆ ಕೂಡ ಕಡಿಮೆ ಆಗಿಬಿಡುತ್ತೆ. ಸೊ ಹಿಂಗಾಗಿ ಜಾಗೃತಿ ವಹಿಸಬೇಕು. ಸೊಳ್ಳೆ ಗಿಳ್ಳೆ ಇದೆ, ಸ್ವಲ್ಪ
ಹುಷಾರಾಗಿರಬೇಕು.